ದಯವಿಟ್ಟು ಈಗ ಈ ಪಕ್ಷ ನನಗೆ ಇವತ್ತು ಪ್ರತಾಪ್ ಸಿಂಹಂಗೆ 2014ರಲ್ಲಿ ಟಿಕೆಟ್ ಕೊಡಲಿಲ್ಲ ಅಂದರೆ ಕನ್ನಡಪ್ರಭದ ಕ್ವೀನ್ಸ್ ರೋಡ್ನಲ್ಲಿ ನಾನು ಬರ್ಕೊಂಡು ಅಲ್ಲೇ ಇರ್ತಾ ಇದ್ದೆ. ಇವತ್ತು ಬಂದು ಈ ಪಕ್ಷ ನನಗೆ ಟಿಕೆಟ್ ಕೊಟ್ಟು 10 ವರ್ಷ MP ಮಾಡಿದೆ. ಈ ಪಕ್ಷ ತಾಯಿ ಇದ್ದಂಗೆ ಅಂತೇಳಿ ನಾವು ಬರೀ ಭಾಷಣಕ್ಕೋಸ್ಕರ ಹೇಳಲ್ಲ. ಅದಕ್ಕೆ ಹೇಳಿದ್ದು ನನಗೆ ಪಕ್ಷ ನಿಜಕ್ಕೂ ನನಗೆ ತಾಯಿನೂ ಹೌದು, ಪಕ್ಷಕ್ಕೂ ದ್ರೋಹ ಬಗ್ಗೆಲ್ಲ, ಪಕ್ಕದಲ್ಲಿರೋರ್ಗೆ ದ್ರೋಹ ಬಗ್ಗೆಲ್ಲ. ಆಮೇಲೆ ಇವತ್ತಿರೋ BJP ಒಳಗಡೆ ಇರುವಂಥವ್ರಲ್ಲಿ ಯಾರು ಕೂಡ ಮೂಲ BJP ಅಂತ ಇರುತ್ತಲ್ಲ ಅವರಲ್ಲಿ ಬಹಳ ಕಡಿಮೆ ಸಿಕ್ಕಿರೋದು. ಆದರೆ ನನಗೆ ಬಹಳ ಹಿನ್ನೆಲೆ ಇದೆ. ಹಾಗಾಗಿ ಈಗ ಪ್ಲೀಸ್ ಒಂದೊಂದು ಮಾತಾಡ್ತೀನಿ. ಈಗ ಒಂದು ಈಗ ನಾವು ಹೋಗ್ತೀರಾ ಅಂತಲ್ಲ ಸರ್, ಕಾಂಗ್ರೆಸ್ ಅವರನ್ನು ಆಹ್ವಾನ ಕೊಟ್ಟಿಲ್ಲ. ಯಾಕಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಅವರಿಗೆ ಅಭ್ಯರ್ಥಿಗಳಿಲ್ಲ ಅನ್ನೋದು ಆರೋಪ ಇದೆ. ಅದನ್ನು ಪೂರಕವಾಗಿ ಕೇಳ್ತಾ ಇರೋದು ನಮಗೆ ಆಹ್ವಾನ ಕೊಟ್ಟಿಲ್ಲ. ಈಗ ಅಂತಹ ಪ್ರಶ್ನೆಗಳು ಅದಕ್ಕೆ ಉತ್ತರ ಕೊಡುವಂಥದ್ದು ಎಲ್ಲವೂ ಅಪ್ರಸ್ತುತ. ಈಗ 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 ನಮ್ಮ ಅಭ್ಯರ್ಥಿ ಎದುರಿರೋರು ನಿಶ್ಚಿತವಾಗಿಯೂ ಅವ್ರನ್ನ ಗೆಲ್ಲಿಸ್ತಿಲ್ಲ. ಈಗ ಒಳೆ ಅಗೋದಿಗೆ ಒಳೆ ಇಟ್ಟು ಹಾಕ್ಬೇಕು ಅಂತಂದ್ರೆ ಅಥವಾ ಒಳೆ ಇಟ್ಟು ಹಾಕುವಂತ ಅಗತ್ಯ ನಮಗಿಲ್ಲ. ನಾನು ಎಲ್ಲ ನಿಂತರೂ ಗೆಲ್ಲೋ ಶಕ್ತಿ ನನಗೆ ಮೈಸೂರು ಕೊಡಗೆ ಜನ ಕೊಡ್ತಾರೆ. ಆದರೆ ನನ್ನನ್ನು ಕೆಲಸಿ ನನಗೆ ಈ ಶಕ್ತಿಯನ್ನು ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷ. ಹಾಗಾಗಿ ಈ ಪಕ್ಷದಲ್ಲಿ ನಾನು ಯಾವತ್ತೂ ನಾನು ಜನಸಂಘದ ಹೋಗಲಿಕ್ಕೆ ಮಗ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ ಇಂಥ ಉಳಿದದೆಲ್ಲ ಪ್ರಶ್ನೆಗಳು ಕೂಡ ಗೌಣವಾಗ್ತವೆ ಮತ್ತು ಅಪ್ರಸ್ತುತ. ಈಗ ನೀವು ನೋಡಿ ಅಂತ ತಿಳ್ಕೊಳ್ಳಿ, ನಾನು 2014 ಬಂದಿರ್ಬೋದು, 19